Welcome to Science Store online classes. Don't forget to like our video and subscribe our YouTube channel for all the updates. Good morning students, welcome to online classes. So we were discussing about laws of motion. In a previous class we have discussed about all the three laws of motion, that is Newton's first law, Newton's second law and Newton's third law. We also discussed about conservation of linear momentum, correct? So what conservation of linear momentum says? Conservation of linear momentum says that the total or the linear momentum of interacting particle in an isolated system is conserved. In an isolated system, linear momentum of interacting particle is conserved. So that's what conservation of linear momentum says. So if I have to give some example for this conservation of linear momentum ಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಸೊ ಫೈರಿಂಗ್ ಆಫ್ ಅ ಬುಲೆಟ್ ಫ್ರಮ್ ಅ ಗನ್, ಒಂದು ಗನ್ನಿಂದ ಬುಲೆಟನ್ನು ಫೈರ್ ಮಾಡೋದು, ಇದು ಒಂದು ಎಕ್ಸಾಂಪಲ್. ಯಾಕೆ ವೆನ್ ಯು ಫೈರ್ ಅ ಬುಲೆಟ್ ಫ್ರಮ್ ಅ ಗನ್, ಸೊ ಏನು ಮಾಡ್ತೀರಾ, ನೀವು ಟ್ರಿಗರ್ ಪ್ರೆಸ್ ಮಾಡ್ತೀರಾ, ಕರೆಕ್ಟ್? ಸೊ ವೆನ್ ಯು ಪ್ರೆಸ್ ದ ಟ್ರಿಗರ್, ದ ಬುಲೆಟ್ ವಿಲ್ ಗೋ ಔಟ್ ಆಫ್ ದ ಬ್ಯಾರೆಲ್. ಗನ್ನಿನ ಬ್ಯಾರೆಲಿಂದ ಬುಲೆಟ್ ಹೊರಗಡೆ ಹೋಗ್ತದೆ. ಸೊ ಬಿಫೋರ್ ಯು ಪ್ರೆಸ್ ದ ಟ್ರಿಗರ್ ನೀವು ಪ್ರೆಸ್ ಮಾಡೋ ಮುಂಚೆ, ಸೊ okay, this is the barrel, okay, let's say something like this is your gun. So here you will have a trigger like this. You will press this trigger. ಇಲ್ಲಿ ಟ್ರಿಗರ್ ನೀವು ಪ್ರೆಸ್ ಮಾಡಿದಾಗ ಈ ಬ್ಯಾರಲಿಂದ ನಿಮ್ಮ ಬುಲೆಟ್ ಹೊರಗಡೆ ಹೋಗ್ತದೆ. ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಬುಲೆಟ್, ಓಕೆ. ಸೊ ನೀವು ಪ್ರೆಸ್ ಮಾಡೋ ಮುಂಚೆ ಗನ್ ಮತ್ತು ಬುಲೆಟ್ ಎರಡೂ ರೆಸ್ಟಲ್ಲಿ ಇರ್ತದೆ, ಕರೆಕ್ಟಾ? ಲೆಟ್ಸ್ ಸೇ m1 is the mass of the gun, m2 is the mass of the bullet. What is the initial velocity of the gun before the trigger is pressed? So gun idu velocity rest, ಗನ್ ಇದು ವೆಲಾಸಿಟಿ 0, ಬಿಕಾಸ್ ಗನ್ ರೆಸ್ಟಲ್ಲಿದೆ. ನೀವು ಆ ಟ್ರಿಗರ್ ಪ್ರೆಸ್ ಮಾಡೋ ಮುಂಚೆ ಬುಲೆಟ್ ಕೂಡ ರೆಸ್ಟಲ್ಲಿದೆ, ಕರೆಕ್ಟಾ? ಹಾಗಂದ್ರೆ ಗನ್ನಿದು ಮೊಮೆಂಟಮ್ ಆಫ್ ಗನ್ ಈಸ್ ಈಕ್ವಲ್ ಟು 0, ಬಿಕಾಸ್ ಮಾಸ್ ಟೈಮ್ಸ್ ಆಫ್ ವೆಲಾಸಿಟಿ ಈಸ್ ಲೀನಿಯರ್ ಮೊಮೆಂಟಮ್. ವೆಲಾಸಿಟಿ ಆಫ್ ದ ಗನ್ ಈಸ್ 0, ಸೊ ಮೊಮೆಂಟಮ್ ಆಫ್ ಗನ್ ವಿಲ್ ಬಿ 0. ವಾಟ್ ವಿಲ್ ಬಿ ಮೊಮೆಂಟಮ್ ಆಫ್ ಬುಲೆಟ್? ಮೊಮೆಂಟಮ್ ಆಫ್ ಬುಲೆಟ್ PB. So momentum of bullet is also 0. ಯಾವಾಗ? ಬಿಫೋರ್ ಫೈರಿಂಗ್ ದ ಬುಲೆಟ್. ಆಫ್ಟರ್ ಫೈರಿಂಗ್ ಏನಾಗ್ತದೆ, ಬುಲೆಟ್ ಒಂದು ಪರ್ಟಿಕ್ಯುಲರ್ ಸ್ಪೀಡಲ್ಲಿ ಹೋಗಲಿಕ್ಕೆ ಶುರುವಾಗ್ತದೆ ಅಲ್ವಾ? ನೀವು ಇಲ್ಲಿ ಟ್ರಿಗರ್ ಪ್ರೆಸ್ ಮಾಡಿದ ಕೂಡಲೇ ಈ ಬುಲೆಟ್ ಬ್ಯಾರಲಿಂದ ಹೊರಗಡೆ ಒಂದು ಪರ್ಟಿಕ್ಯುಲರ್ ಸ್ಪೀಡಲ್ಲಿ ಮೂವ್ ಆಗಲಿಕ್ಕೆ ಶುರುವಾಗ್ತದೆ. ಲೆಟ್ಸ್ ಸೇ ಇಟ್ ಇಸ್ ಮೂವಿಂಗ್ ವಿತ್ ದ ಸ್ಪೀಡ್ V2 ಸ್ಪೀಡಲ್ಲಿ ಮೂವ್ ಆಗ್ತದೆ. ಆವಾಗ ಬುಲೆಟ್ ಇದ್ದು ಮೊಮೆಂಟಮ್ ಎಷ್ಟಾಗ್ತದೆ? PB ಡ್ಯಾಶ್. ಆಫ್ಟರ್ ಫೈರಿಂಗ್ ಮಾಡಿದ ಮೇಲೆ ಅಥವಾ ಟ್ರಿಗರ್ನ ಪ್ರೆಸ್ ಮಾಡಿದ ಮೇಲೆ ಬುಲೆಟ್ ಇದ್ದು ಮೊಮೆಂಟಮ್ ಎಷ್ಟಾಗ್ತದೆ? m2 ಇಂಟು V2 ಆಗ್ತದೆ, ಕರೆಕ್ಟಾ? ಮೊಮೆಂಟಮ್ ಅಂದರೆ ಮಾಸ್ ಇಂಟು ವೆಲಾಸಿಟಿ. ಮಾಸ್ ಆಫ್ ಬುಲೆಟ್ ಈಸ್ m2. ಫೈರ್ ಮಾಡಿದ ಮೇಲೆ ಬುಲೆಟ್ ಇದ್ದು ವೆಲಾಸಿಟಿ V2. ನೀವು ಟ್ರಿಗರ್ ಪ್ರೆಸ್ ಮಾಡಿದಾಗ ಬುಲೆಟ್ ಅಷ್ಟು ಸ್ಪೀಡಲ್ಲಿ ಹೋಗಲಿಕ್ಕೆ ಶುರುವಾಗ್ತದೆ. ಸೊ ದಿಸ್ ಇಸ್ ದ ಮೊಮೆಂಟಮ್ ಆಫ್ ಬುಲೆಟ್. ಆದರೆ ಗನ್ ಏನಾಗುತ್ತೆ, ವೆನ್ ಯು ಪ್ರೆಸ್ ದ ಟ್ರಿಗರ್ ಆ್ಯಂಡ್ ವೆನ್ ದ ಬುಲೆಟ್ ಗೋಸ್ ಔಟ್ ಆಫ್ ದಿ ಬ್ಯಾರೆಲ್, ದಿಸ್ ಗನ್ ವಿಲ್ ಗಿವ್ ಅ ಬ್ಯಾಕ್ವರ್ಡ್ ಜರ್ಕ್. ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಆರ್ ಇಫ್ ಯು ಹ್ಯಾವ್ ಹರ್ಡ್ ಎನಿವೇರ್, ವೆನ್ ಯು ಫೈರ್ ದ ಬುಲೆಟ್, ಸೊ ವೆನ್ ಯು ಡೂ ಫೈರಿಂಗ್, gun supposed to be placed properly. It should be placed somewhere here at your elbow, because it will give a backward jerk after firing it. If you place it somewhere here ಅಥವಾ ಬೇರೆ ಎಲ್ಲಾದರೂ ಅದನ್ನು ಸಪೋರ್ಟ್ ಕೊಟ್ಟು ಫೈರ್ ಮಾಡಿದರೆ, there is a chances that it will hit your muscle or bone and it will hurt your body. So it should be placed at a right place. So observe in any movies or
go through the documents of any defense related documents. So while firing the ಗನ್ನನ್ನು ಫೈರ್ ಮಾಡಬೇಕಾದ್ರೆ ಒಂದು ಪ್ರಾಪರ್ ಪೊಸಿಷನಲ್ಲಿ ಅವರು ಫೈರ್ ಮಾಡ್ತಾರೆ ಯಾವತ್ತೂ ಕೂಡ, ಪರ್ಟಿಕ್ಯುಲರ್ ಪೊಸಿಷನಲ್ಲಿ. ಯೂಶ್ವಲಿ ಬಟ್, ಇದಕ್ಕೆ ಗನ್ ಇದು ಬಟ್ ಅಂತ ಕರೀತಾರೆ ಲಾಸ್ಟ್ ಪೋರ್ಷನಿಗೆ. ಆ ಬಟ್ ಆಫ್ ದ ಗನ್ ವಿಲ್ ಬಿ ಯೂಶ್ವಲಿ ಹಿಯರ್, ಆ ಶೋಲ್ಡರಿಗೆ ಇಟ್ಟಿರ್ತಾರೆ ಅದನ್ನು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ what revolver, I am talking about the rifle or gun. So ಯಾಕೆ ಹಾಗಿಡ್ತಾರೆ ಅಂತಂದರೆ ದೇ ನೋ ದ ಸೈನ್ಸ್, ದೇ ನೋ ದ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಈ ಗನ್ ಮತ್ತು ಬುಲೆಟ್ ಒಂದು ಸಿಸ್ಟಮ್ ಆ್ಯಂಡ್ ದೇ ಆರ್ ಇಂಟರಾಕ್ಟಿಂಗ್ ಪಾರ್ಟಿಕಲ್. ಸೊ ಅದರ ಮೊಮೆಂಟಮ್ ಕನ್ಸರ್ವ್ ಆಗಿರ್ತದೆ. ಹೇಗೆ ಕನ್ಸರ್ವ್ ಆಗಿರ್ತದೆ? ಬಿಫೋರ್ ಅದನ್ನು ಫೈರ್ ಮಾಡೋವಾಗ ಅದರ ಮೊಮೆಂಟಮ್ ಝೀರೋ, ಟೋಟಲ್ ಮೊಮೆಂಟಮ್ ಝೀರೋ. ಯಾಕೆ? ಮೊಮೆಂಟಮ್ ಆಫ್ ದ ಗನ್ ಕೂಡ ಝೀರೋ, ಮೊಮೆಂಟಮ್ ಆಫ್ ದ ಬುಲೆಟ್ ಕೂಡ ಝೀರೋ. ಆಫ್ಟರ್ ಫೈರಿಂಗ್ ಬುಲೆಟ್ ವಿಲ್ ಅಟೈನ್ ಫಾರ್ವರ್ಡ್ ಮೋಷನ್, ಅದು ನಮಗೆಲ್ಲ ಗೊತ್ತು. ಫೈರ್ ಮಾಡಿದ ಮೇಲೆ ಬುಲೆಟ್ ಫಾರ್ವರ್ಡ್ ಮೋಷನಲ್ಲಿ ಮೂವ್ ಆಗ್ತದೆ. ಬಟ್ ಗನ್ ವಿಲ್ ಟೇಕ್ ಬ್ಯಾಕ್ವರ್ಡ್ ಜರ್ಕ್, ಗನ್ ವಿಲ್ ಟೇಕ್ ಬ್ಯಾಕ್ವರ್ಡ್ ಜರ್ಕ್ ಸೊ ದ್ಯಾಟ್ ಇಟ್ ವಿಲ್ ಮೇಂಟೈನ್ ಝೀರೋ ಮೊಮೆಂಟಮ್. ಇಟ್ ವಿಲ್ ಮೇಂಟೈನ್ ಝೀರೋ ಮೊಮೆಂಟಮ್. ಗನ್ ಇದು ಎಷ್ಟಾಗ್ತದೆ ಮೊಮೆಂಟಮ್? ಗನ್ ವಿಲ್ ಟೇಕ್ pg dash ಈಸ್ ನಥಿಂಗ್ ಬಟ್ m1 ಇಂಟು ಲೆಟ್ಸ್ ಸೇ ಅದು ಬ್ಯಾಕ್ವರ್ಡ್ಗೆ v1 ವೆಲೋಸಿಟಿಯಲ್ಲಿ ಹೋಗ್ತದೆ. ಸೊ ಮೈನಸ್ v1, ಯಾಕಂದರೆ ಬ್ಯಾಕ್ವರ್ಡ್ ಮೋಷನ್ ಅಲ್ವಾ. ಸೊ ಗನ್ನಿದು ಮೊಮೆಂಟಮ್ ಮೈನಸ್ m1 v1 ಆಗ್ತದೆ. ಸೊ ದೇ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ವಿಚ್ ಒನ್? pg dash ಆ್ಯಂಡ್ pb dash ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಆಗಿರ್ತದೆ. ಸೊ ಇದು ಕನ್ಸರ್ವೇಷನಿಗೆ ಒಂದು ವೆರಿ ಗುಡ್ ಎಕ್ಸಾಂಪಲ್. ನೀವು ಫೈರ್ ಮಾಡಿದಾಗ ಬುಲೆಟನ್ನು ನಿಮ್ಮ ಗನ್ ಬ್ಯಾಕ್ವರ್ಡ್ ಜರ್ಕ್ ತಗೊಳ್ತದೆ. ಯಾಕೆ ಬ್ಯಾಕ್ವರ್ಡ್ ಜರ್ಕ್ ತಗೊಳ್ಳೋದು? ಬಿಕಾಸ್ ಮೊಮೆಂಟಮ್ನ ಕನ್ಸರ್ವ್ ಮಾಡಲಿಕ್ಕೆ. ಬ್ಯಾಕ್ವರ್ಡ್ ಮೋಷನಲ್ಲಿ ವೆಲಾಸಿಟಿ ಮೈನಸ್ ಆಗ್ತದೆ. ಫಾರ್ವರ್ಡ್ ಮೋಷನಲ್ಲಿ ಯು ಮೇ ಆಸ್ಕ್ ಮೀ, ಬುಲೆಟ್ ತುಂಬ ಸ್ಪೀಡಲ್ಲಿ ಮೂವ್ ಆಗ್ತದೆ ಬಟ್ ಗನ್ ಒಂದು ಸ್ಮಾಲ್ ಜರ್ಕ್ ತಗೊಳ್ಳೋದು. ಹೇಗೆ? ಅದರ ಮೊಮೆಂಟಮ್ ಆಫ್ಟರ್ ಫೈರಿಂಗ್ ಮೊಮೆಂಟಮ್ ಆಫ್ ದ ಗನ್ ಆ್ಯಂಡ್ ಮೊಮೆಂಟಮ್ ಆಫ್ ಬುಲೆಟ್ ಆರ್ ಈಕ್ವಲ್ ಮ್ಯಾಮ್. ನಿಮಗೆ ಗೊತ್ತುಂಟು ಮೊಮೆಂಟಮ್ ಅಂತಂದರೆ ಮಾಸ್ ಟೈಮ್ಸ್ ಆಫ್ ವೆಲಾಸಿಟಿ ಅಂತ. ಬುಲೆಟಿದು ಮಾಸಿಗೆ ಕಂಪೇರ್ ಮಾಡಿದರೆ ಗನ್ನಿದು ಮಾಸ್ ವೆರಿ ಹ್ಯೂಜ್ ಅಲ್ವಾ. ಬುಲೆಟ್ ಸಮ್ ಫ್ಯೂ ಗ್ರಾಮ್ಸ್, 10 grams 20 grams ಇರ್ತದೆ. ಬಟ್ ವಾಟ್ ಅಬೌಟ್ ದ ಮಾಸ್ ಆಫ್ ಗನ್ kgs ಅಲ್ಲಿ ಇರ್ತದೆ ಅಲ್ವಾ. 5 kg 6 kg ಇರ್ತದೆ. ಇಫ್ ಯು ಹ್ಯಾವ್ ಸೀನ್ ದ ಗನ್ SLR ಇರ್ಬೋದು ಅಥವಾ ನಾರ್ಮಲ್ 0.2 mm ರೈಫಲ್ ಇರ್ಬೋದು. ಸೊ ದೇ ಆರ್ ಆಲ್ ಹ್ಯಾವಿಂಗ್ 5 kg ಅಥವಾ 6 kg ಇರ್ತದೆ. 4 to 6 kg ಇರ್ತದೆ ಅದರ ಮಾಸ್. ಸೊ ಮಾಸ್ ಆಫ್ ಗನ್ ಈಸ್ m1 ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ m2. ಹಾಗಾಗಿ ಇವನ್ ದೋ v2 ಈಸ್ ಗ್ರೇಟರ್ ದ್ಯಾನ್ v1, ಮೊಮೆಂಟಮ್ ಸೇಮ್ ಆಗ್ತದೆ. ಯಾಕಂದರೆ ಮೊಮೆಂಟಮ್ ಅಂದರೆ ಪ್ರೊಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ಒಂದರಲ್ಲಿ ಮಾಸ್ ಜಾಸ್ತಿ ಇರ್ತದೆ, ಇನ್ನೊಂದರಲ್ಲಿ ವೆಲಾಸಿಟಿ ಜಾಸ್ತಿ ಇರ್ತದೆ. ಹಾಗಾಗಿ ಅದರ ಮೊಮೆಂಟಮ್ ಕನ್ಸರ್ವ್ ಆಗ್ತದೆ. ಸೊ ಮೊಮೆಂಟಮ್ ಬಿಫೋರ್ ಫೈರಿಂಗ್ ದ ಗನ್, ಮೊಮೆಂಟಮ್ ಆಫ್ ದ ಸಿಸ್ಟಮ್ ಬಿಫೋರ್ ಫೈರಿಂಗ್ ದ ಗನ್ ಈಸ್ ಈಕ್ವಲ್ ಟು ಆಫ್ಟರ್, ಬಿಫೋರ್ ಫೈರಿಂಗ್ ದ ಬುಲೆಟ್ ಈಸ್ ಈಕ್ವಲ್ ಟು ಆಫ್ಟರ್ ಫೈರಿಂಗ್ ದ ಬುಲೆಟ್. ಸೊ ವಾಟ್ ಆರ್ ದ ಅದರ್ ಎಕ್ಸಾಂಪಲ್? ಬೇರೆ ಎಕ್ಸಾಂಪಲ್ ಯಾವುದು ಅಂತಂದರೆ, ಯು ಆರ್ ಜಂಪಿಂಗ್ ಫ್ರಮ್ ದ ಬೋಟ್. ಒಂದು ಬೋಟಿಂದ, ಸೊ ಆನ್ ದ ಬ್ಯಾಂಕ್ ಆಫ್ ದ ರಿವರ್, ಸೊ ಬೋಟಲ್ಲಿ ನೀವು ಬೋಟಿಂಗ್ ಮಾಡ್ತಾ ಇರ್ತೀರಾ. ಬ್ಯಾಂಕ್ ಆಫ್ ದ ರಿವರಲ್ಲಿ ಯು ವಿಲ್ ಜಂಪ್ ಔಟ್ ಆಫ್ ದಿ ಬೋಟ್. ಬೋಟಿಂದ ನೀವು ಹೊರಗಡೆ ಬರಬೇಕಾದ್ರೆ ಜಂಪ್ ಅಥವಾ ಜಸ್ಟ್ ಕಮ್ ಔಟ್ ಆಫ್ ದಿ ಬೋಟ್ ಏನು ಮಾಡ್ತೀರಾ? ಸೊ ಯು ವಿಲ್ ಪುಷ್ ದ ಬೋಟ್ ವಿತ್ ಯುವರ್ ಲೆಗ್ ಆ್ಯಂಡ್ ಯು ವಿಲ್ ಜಂಪ್ ಇನ್ ಟು ದ ಲ್ಯಾಂಡ್ ಅಲ್ವಾ. ಅಥವಾ ವೆನ್ ಯು ಕಮ್ ಔಟ್ ಆಫ್ ದಿ ಬೋಟ್ ಯು ಅಬ್ಸರ್ವ್ ದ್ಯಾಟ್ ಆ ಬೋಟ್ ಸ್ವಲ್ಪ ಸ್ಲೈಟಾಗಿ ಬ್ಯಾಕ್ವರ್ಡ್ ಮೂವ್ ಆಗ್ತದೆ. ಯಾಕೆ? ಸೊ ಇನಿಷಿಯಲಿ ನೀವು ಮತ್ತು ಬೋಟ್, ನೀವು ಬ್ಯಾಂಕಿಗೆ ಬಂದಾಗ, ರಿವರ್ ಇದ್ದು ಎಡ್ಜಿಗೆ ಬಂದಾಗ, ಸೈಡಿಗೆ ಬಂದಾಗ ನೀವು ಮತ್ತು ಬೋಟ್ ಎರಡು ರೆಸ್ಟಲ್ಲಿದ್ದೀರಾ. ಸೊ ಟೋಟಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಈಸ್ ಝೀರೋ. ಮೊಮೆಂಟಮ್ ಆಫ್ ಬೋಟ್ ಆ್ಯಸ್ ವೆಲ್ ಆಸ್ ಮೊಮೆಂಟಮ್ ಆಫ್ ಯು ಈಸ್ ಝೀರೋ. ಸೊ ಟೋಟಲ್ ಮೊಮೆಂಟಮ್ 0 + 0 ಈಸ್ 0. ಸೊ ವೆನ್ ಯು ಗೋ ಔಟ್ ಆಫ್ ದಿ ಬೋಟಿಂದ ನೀವು ಹೊರಗಡೆ ಬರಬೇಕಾದ್ರೆ ನೀವು ಒಂದು ಪರ್ಟಿಕ್ಯುಲರ್ ವೆಲಾಸಿಟಿಯಲ್ಲಿ ಹೊರಗಡೆ ಬರ್ತೀರಲ್ಲ. ಇಫ್ ಯು ಆರ್ ಅಂಡರ್ ಮೋಷನ್, ದಟ್ ಮೀನ್ಸ್ ಯು ಶುಡ್ ಹ್ಯಾವ್ ಸಮ್ ವೆಲಾಸಿಟಿ. ಸೊ ವೆನ್ ಯು ಕಮ್ ಔಟ್ ಆಫ್ ದಿ ಬೋಟ್ ಯು ವಿಲ್ ಹ್ಯಾವ್ ಸಮ್ ವೆಲಾಸಿಟಿ. ಸೊ ಯುವರ್ ಮೊಮೆಂಟಮ್ ಈಸ್ ನಾಟ್ ಝೀರೋ ನೌ. ಸೊ ಆವಾಗ ಏನಾಗ್ತದೆ, ಟೋಟಲ್ ಸಿಸ್ಟಮ್ ಇದು ಮೊಮೆಂಟಮ್ ಝೀರೋ ಆಗೋದಿಲ್ಲ. ಬಟ್
ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಪ್ರಕಾರ ಇಟ್ ಶುಡ್ ಬಿ 0. ಅದಕ್ಕೆ ನಿಮ್ಮ ಬೋಟ್ ಬ್ಯಾಕ್ವರ್ಡ್ ಮೂವ್ ಆಗ್ತದೆ. ಸೊ ದ್ಯಾಟ್ ಬೋಟ್ ವಿಲ್ ಆಲ್ಸೋ ಅಟೈನ್ ವೆಲಾಸಿಟಿ ಆ್ಯಂಡ್ ಇಟ್ಸ್ ಮೊಮೆಂಟಮ್ ವಿಲ್ ಬಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ಟು ಯೋರ್ಸ್. ಬೋಟಿದ್ದು ಮೋಷನ್ ಮತ್ತು ನಿಮ್ಮ ಮೋಷನ್ ಅಪೋಸಿಟಲ್ಲಿದೆ, ಹಾಗಾಗಿ ಮೊಮೆಂಟಮ್ ಅಪೋಸಿಟ್ ಆಗ್ತದೆ. ಸೊ ಇಟ್ ಗೆಟ್ ಕ್ಯಾನ್ಸಲ್ಡ್. ಸೊ ದ್ಯಾಟ್ ಟೋಟಲ್ ಮೊಮೆಂಟಮ್ when you come out of the boat will be also 0. That is also a good example for conservation of linear momentum. There are so many such good examples for the conservation of linear momentum. You can think about it or you can Google about it. Yes, this is about previous class. So in today's class, what are we going to discuss? ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೇವೆ? We are going to discuss about equilibrium of particle. Equilibrium. Particle. Or equilibrium particles. Particles ಅಂದರೆ ಅರ್ಥ ಆಗ್ತದೆ ನಮಗೆ. Particles ಅಂದರೆ it is meant to some body. What do you mean by equilibrium? Equilibrium ಅಂದರೆ ಏನು? ನೀವು ಇದನ್ನು ಕೆಮಿಸ್ಟ್ರಿಯಲ್ಲಿ ಕೇಳಿರಲಿಕ್ಕೆ ಸಾಕು. ಈಕ್ವಿಲಿಬ್ರಿಯಮ್ ಅಂದರೆ ಏನು, ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಂತ ಕೇಳಿರಲಿಕ್ಕೆ ಸಾಕು. ಈಕ್ವಿಲಿಬ್ರಿಯಮ್ ಅಂದರೆ ಬ್ಯಾಲೆನ್ಸ್ಡ್ ಅಂತ ಅರ್ಥ. ಬ್ಯಾಲೆನ್ಸ್ಡ್ ಅಂತ. ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಂತಂದರೆ ಬ್ಯಾಲೆನ್ಸ್ಡ್ ಸ್ಟೇಟ್ ಅಂತ ಅರ್ಥ, ಅಥವಾ ಮೋಸ್ಟ್ ಸ್ಟೇಬಲ್ ಸ್ಟೇಟ್ ಅಂತ ಅರ್ಥ. ಈಕ್ವಿಲಿಬ್ರಿಯಮ್ ಆಫ್ ಪಾರ್ಟಿಕಲ್ ಅಂದರೆ ಪಾರ್ಟಿಕಲ್ಲು ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಇರಬೇಕು, ಅಥವಾ ಅದು ಮೋಸ್ಟ್ ಸ್ಟೇಬಲ್ ಆಗಿರಬೇಕು. ಅದು ಈಕ್ವಿಲಿಬ್ರಿಯಮ್ ಆಫ್ ಅ ಪಾರ್ಟಿಕಲ್. ಅವ್ರ ಪಾರ್ಟಿಕಲ್ ವಿಚ್ ಆರ್ ಸ್ಟೇಬಲ್ ಆರ್ ಕಾಲ್ಡ್ ಈಕ್ವಿಲಿಬ್ರಿಯಮ್ ಪಾರ್ಟಿಕಲ್. ಯಾವಾಗ ಬಾಡಿ ಸ್ಟೇಬಲ್ ಆಗಲಿಕ್ಕೆ ಸಾಧ್ಯ? ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಬೇಕು. ಇಫ್ ಅ ಬಾಡಿ ಈಸ್ ಅಂಡರ್ ಈಕ್ವಿಲಿಬ್ರಿಯಮ್ ಆರ್ ಇಫ್ ದ ಬಾಡಿ ಈಸ್ ಈಕ್ವಿಲಿಬ್ರಿಯಮ್ ಪಾರ್ಟಿಕಲ್, ಆವಾಗ ನೆಟ್ ಫೋರ್ಸ್ 0 ಆಗಿರಬೇಕು. ನೆಟ್ ಫೋರ್ಸ್ 0 ಆಗಿರಬೇಕು ಆ್ಯಂಡ್ ಆಕ್ಸಲರೇಷನ್ 0 ಆಗಿರಬೇಕು. ಆಕ್ಸಲರೇಷನ್ ಆಫ್ ದ ಬಾಡಿ ಅಥವಾ ಪಾರ್ಟಿಕಲ್ 0 ಆಗಿರಬೇಕು, ನೆಟ್ ಫೋರ್ಸ್ ಕೂಡ 0 ಆಗಿರಬೇಕು. ಆವಾಗ ನಾವು ಬಾಡಿ ಈಕ್ವಿಲಿಬ್ರಿಯಮಲ್ಲಿದೆ ಅಂತ ಹೇಳಿ ಕರಿತೇವೆ. ಸೊ ಯು ಆಲ್ರೆಡಿ ನೋ, ಬೈ ನೌ ಯು ಆಲ್ರೆಡಿ ಅವೇರ್ ಅಬೌಟ್ ದ ಕಾನ್ಸೆಪ್ಟ್ ವಾಟ್ ಯು ಮೀನ್ ಬೈ ನೆಟ್ F is equal to 0. Net external force is equal to 0 ಅಂದರೆ ಏನು ಅಂತ ನಿಮಗೆ ಗೊತ್ತುಂಟು. Net external force is equal to 0 ಅಂದರೆ ಏನು? Body should be under balanced force ಅಲ್ವಾ? Body should be under balanced force. Correct? Body should be under balanced force. So balanced force ಅಂದರೆ ಏನು? ಸೊ ಅದು ಡಿಪೆಂಡಿಂಗ್ ಅಪಾನ್ ಎಷ್ಟು ಅಮೌಂಟ್ ಆಫ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಅನ್ನೋದು. ಒಂದು ಪಾರ್ಟಿಕಲ್ನ ನಾವು ಕನ್ಸಿಡರ್ ಮಾಡುವ, ಕರೆಕ್ಟಾ? ಕನ್ಸಿಡರ್ ಅ ಪಾರ್ಟಿಕಲ್ ಎ. ಓಕೆ, ಪಾರ್ಟಿಕಲ್ ಎ. ಈ ಪಾರ್ಟಿಕಲ್ನ ಮೇಲೆ 2 ಡಿಫ್ರೆಂಟ್ ಫೋರ್ಸಸ್ ಆ್ಯಕ್ಟ್ ಆಗ್ತಾ ಇದೆ. 2 ಡಿಫ್ರೆಂಟ್ ಫೋರ್ಸಸ್ ಆ್ಯಕ್ಟ್ ಆಗ್ತಾ ಇದೆ. ಒಂದು F1, ಇನ್ನೊಂದು F2. ಇನ್ನೊಂದು F2. F1 ಮತ್ತು F2 ಆ್ಯಕ್ಟ್ ಆಗ್ತಾ ಇದೆ. F2 ಆ್ಯಂಡ್ F1 ಬೋತ್ ಆರ್ ಫೋರ್ಸಸ್. ಇವಾಗ when do I call that this particle A is under equilibrium? ಅಥವಾ ಈ ಪಾರ್ಟಿಕಲ್ ಈಕ್ವಿಲಿಬ್ರಿಯಮ್ ಅಲ್ಲಿ ಇದೆ ಅಂತ ನಾನು ಯಾವಾಗ ಕರೀಲಿಕ್ಕೆ ಸಾಧ್ಯ? I can call this particle is under equilibrium if F1 force F1 is equal to F2. ಈ ಫೋರ್ಸ್ ಮತ್ತು ಈ ಫೋರ್ಸು ಮ್ಯಾಗ್ನಿಟ್ಯೂಡ್ ವೈಸಲ್ಲಿ ಈಕ್ವಲ್ ಆಗಿರಬೇಕು. ಅಂದರೆ ಇದು 2 ನ್ಯೂಟನ್ ಆದರೆ ಇದು ಕೂಡ 2 ನ್ಯೂಟನ್ನೇ ಆಗಿರಬೇಕು. ಇದು 3 ನ್ಯೂಟನ್ ಆದರೆ ದಿಸ್ ಶುಡ್ ಆಲ್ಸೋ ಬಿ 3 ನ್ಯೂಟನ್. ಇಫ್ F1 is 100 ನ್ಯೂಟನ್, F2 ಶುಡ್ ಆಲ್ಸೋ ಬಿ 100 ನ್ಯೂಟನ್. ಬಟ್ F2ದು ಡೈರೆಕ್ಷನ್ F1ಇನ ಡೈರೆಕ್ಷನಿಗೆ ಅಪೋಸಿಟ್ ಆಗಿರಬೇಕು. ಅದನ್ನು ಹೇಗೆ ಮ್ಯಾಥಮೆಟಿಕಲಿ ಶೋ ಮಾಡ್ಬೋದು? ಮೈನಸ್. ಸೊ F1 and F2 should be equal in magnitude but opposite in a direction. Then only I can say that particle A is under equilibrium force. Particle A is under equilibrium force. ಇವಾಗ ಮೋರ್ ದೆನ್ 2 ನಂಬರ್ ಆಫ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ದಿಸ್ ವಾಸ್ ವೆರಿ ಸಿಂಪಲ್. ಎನಿಬಡಿ ಕ್ಯಾನ್ ಆನ್ಸರ್ ದ್ಯಾಟ್ ಅಲ್ವಾ? ಸೊ ಈವನ್ ಅ ಚೈಲ್ಡ್ ಆಲ್ಸೋ ನೋ ಅಬೌಟ್ ಇಟ್. ಕರೆಕ್ಟ್? ಒಂದು ಬಾಲ್ ಹೋಗ್ತಾ ಇದೆ, ಒಂದು ಇನ್ಕ್ಲೈನ್ಡ್ ರೋಡಲ್ಲಿ ಬಾಲ್ ಉರುಳ್ತಾ ಇದೆ. ಇಟ್ ಈಸ್ ರೋಲಿಂಗ್.
ಸೊ ಅದನ್ನು ಸ್ಟಾಪ್ ಮಾಡಬೇಕು ಅಂತಂದರೆ ಯಾವ ಡೈರೆಕ್ಷನಲ್ಲಿ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಇವನ್ ಅ ಚೈಲ್ಡ್ ನೋಸ್ ಇಟ್. Child may not know what is equilibrium of particle, child may not know what is balanced force, or the person who have never studied physics never know what is equilibrium force, but that person would know ಯಾವ ಡೈರೆಕ್ಷನಲ್ಲಿ ನಾನು ಫೋರ್ಸ್ ಅಪ್ಲೈ ಮಾಡಿದರೆ ಆ ಬಾಲ್ ಸ್ಟಾಪ್ ಆಗ್ತದೆ ಅಲ್ವಾ. ಬಾಲ್ ಡೌನ್ವರ್ಡ್ ಮೋಷನಲ್ಲಿ ಹೋಗ್ತಾ ಇದ್ದರೆ ಅಪ್ವರ್ಡ್ ಮೋಷನಿಂದ ಫೋರ್ಸ್ ಅಪ್ಲೈ ಮಾಡಬೇಕು ಅಲ್ವಾ. ಅಥವಾ ಗಾಡಿ ಡೌನ್ವರ್ಡ್ ಮೋಷನಲ್ಲಿ ಹೋಗ್ತಾ ಇದ್ದರೆ ಯು ಶುಡ್ ಅಪ್ಲೈ ದ ಬ್ರೇಕ್ ಸೊ ದ್ಯಾಟ್ ಯುವರ್ ವೆಹಿಕಲ್ ವಿಲ್ ಕಮ್ ಟು ರೆಸ್ಟ್. Correct? So, this is about two forces. Let's say there are so many, more than two forces are acting on a particle. Okay, let me consider one more particle here. One more particle, particle B. There is a particle B. In particle B mele there are more than two forces acting. One force is acting here. Okay, let me call it as F1. F1 force. F2 force is acting here. Okay, F2 force is acting here. And F3 force, there is one more force. F3 force is acting downward. F3 force is acting downward. Athwa, if I have to, okay, ಇವಾಗ ಈ ಎರಡು ಫೋರ್ಸ್ಗಳು ಆ್ಯಕ್ಟಿಂಗ್ ಆನ್ ಅ ಪಾರ್ಟಿಕಲ್ ಬಿ. ಲೆಟ್ ಮಿ ಟಾಕ್ ಅಬೌಟ್ ಟೂ ಫೋರ್ಸಸ್ ಓನ್ಲಿ. ಓಕೆ, ದೀಸ್ ಟೂ ಫೋರ್ಸಸ್ F1 and F2 ಆರ್ ಆ್ಯಕ್ಟಿಂಗ್ ಆನ್ ಅ ಪಾರ್ಟಿಕಲ್ ಬಿ. Now these two forces are, they can be equal, but by looking at the force you can say that they are not equal. Correct? So E particle B, when do you call that? When do you call this particle B is under equilibrium state, athwa when do you call it as equilibrium particle? Illi we had two forces F1 and F2 and we call particle A as equilibrium particle if F1 is equal to F2, because F1 and F2 are opposite in direction. But illi they are not in opposite direction. You can't use this. You can't say this way. Then how can you say, or what is the condition for the particle B so that it will be under equilibrium? Yavaga ನೀವು particle B equilibrium allide anta karitira? So if you keenly look at these two forces, see these two are vectors, correct? Ideradu ondu vectors, force annodu ondu vectors. So if you imagine, you can plot a parallelogram alva. From parallelogram method of vector addition you have learned that the vector along this direction, along the diameter or diagonal, not diameter, along the diagonal will be the sum of these two vectors alva. Parallelogram method of vector addition ಏನು ಹೇಳ್ತದೆ? The diagonal drawn from the two vectors which forms the parallelogram will be the resultant of those two vector ಅಂತ ಹೇಳ್ತದೆ. So if I call this as R, if I call this as, or if I call this vector as a F3, if I call this vector as a F3, then from parallelogram vector addition, we know that F3 is equal to F1 plus F2. Do you agree with that? F3 is equal to F1 plus F2. ನಾನು ಈ ಪಾರ್ಟಿಕಲ್ ಮೇಲೆ F1 ಮತ್ತು F2 ಫೋರ್ಸ್ನ ಅಪ್ಲೈ ಮಾಡಿದರೆ ಈ ಪಾರ್ಟಿಕಲ್ ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತದೆ? ಈ ಡೈರೆಕ್ಷನಲ್ಲಿ ಮೂವ್ ಆಗ್ತದೆ. ಇಮ್ಯಾಜಿನ್ ಒಂದು ಪಾರ್ಟಿಕಲ್ನ ನೀವು, ಒಂದು ಆಬ್ಜೆಕ್ಟ್ನ ನೀವು ಹೀಗೆ ಪುಷ್ ಮಾಡ್ತೀರಾ. ಯು ವಿಲ್ ಪುಷ್ ಇಟ್ ಫ್ರಮ್ ಟೂ ಡೈರೆಕ್ಷನ್. ಇದು F1 ಫೋರ್ಸ್, ಇದು F2 ಫೋರ್ಸ್. ಒಂದು ಆಬ್ಜೆಕ್ಟ್ ಇದೆ ಇಲ್ಲಿ, ನಾನು ಅದನ್ನು ಈ ಡೈರೆಕ್ಷನಲ್ಲಿ ಮತ್ತೆ ಈ ಡೈರೆಕ್ಷನಲ್ಲಿ ಪುಷ್ ಮಾಡ್ತೇನೆ ಪ್ಯಾರಲಲ್ ಆಗಿ, ಅಂದರೆ ಟುಗೆದರ್. ಸೊ ನಾನು ಇದನ್ನು ಹೀಗೆ ಪುಷ್ ಮಾಡಿದರೆ ಈ ಆಬ್ಜೆಕ್ಟ್ ಎಲ್ಲಿ ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತದೆ? ವಿಲ್ ಇಟ್ ಮೂವ್ ಅಲಾಂಗ್ ದಿಸ್ ಡಿರೆಕ್ಷನ್? ವಿಲ್ ಇಟ್ ಮೂವ್ ಅಲಾಂಗ್ ದಿಸ್ ಡಿರೆಕ್ಷನ್? ನೋ, ರೈಟ್? ಇಟ್ ವಿಲ್ ಮೂವ್ ಅಲಾಂಗ್ ಸ್ಟ್ರೈಟ್ ಡಿರೆಕ್ಷನ್. ವೈ ದಿಸ್ ಪಾರ್ಟಿಕಲ್ ವಿಲ್ ಮೂವ್ ಅಲಾಂಗ್ ಸ್ಟ್ರೈಟ್ ಡಿರೆಕ್ಷನ್? ಬಿಕಾಸ್ ಈ ಎರಡು ಫೋರ್ಸ್ ಇದ್ದು ರಿಸಲ್ಟೆಂಟ್ ಫೋರ್ಸ್ ಈ ಡೈರೆಕ್ಷನಲ್ಲಿ ಇರ್ತದೆ. That's what we meant when we say F3 is equal to F1 plus F2. I hope you're following this.
when this particle is subjected to F1 and F2, this particle will move along F3. Why? Because F3 is a resultant of F1 and F2. ಇವಾಗ ಈ ಪಾರ್ಟಿಕಲ್ನ ನಾನು ಈಕ್ವಿಲಿಬ್ರಿಯಂ ಸ್ಟೇಟಿಗೆ ತರಬೇಕು ಅಂತಂದರೆ, ಇಫ್ ಐ ಹ್ಯಾವ್ ಟು ಬ್ರಿಂಗ್ ದಟ್ ಪಾರ್ಟಿಕಲ್ ಬಿ ಇಂಟು ಈಕ್ವಿಲಿಬ್ರಿಯಂ ಸ್ಟೇಟ್, ಏನು ಮಾಡಬೇಕು? ನಾನು ಅದಕ್ಕೆ ಅಪೋಸಿಟ್ ಆಗಿರೋ ಒಂದು ಫೋರ್ಸನ್ನ ಅಪ್ಲೈ ಮಾಡಬೇಕು ಅಲ್ವಾ? ಸೊ F2 ಮತ್ತು F3 ಇದು ರಿಸಲ್ಟೆಂಟ್ ಈ ಡೈರೆಕ್ಷನಲ್ಲಿದ್ದರೆ, ಇಫ್ ಐ ಅಪ್ಲೈ ಅ ಫೋರ್ಸ್ ಅಲಾಂಗ್ ದಿಸ್ ಡಿರೆಕ್ಷನ್, ದಟ್ ಈಸ್ F4. If I apply a force along this direction, then this particle will be at rest, because the net force acting on this particle B will be at rest. I hope you understood. So ಹೀಗೊಂದು ಆಬ್ಜೆಕ್ಟ್ ಇದೆ, ನಾನು ಆಬ್ಜೆಕ್ಟ್ನ ಈ ಡೈರೆಕ್ಷನಲ್ಲಿ ಮತ್ತು ಈ ಡೈರೆಕ್ಷನಲ್ಲಿ ಪುಷ್ ಮಾಡ್ತಾನೆ. ಐ ಆಮ್ ಪುಷಿಂಗ್ ದ ಆಬ್ಜೆಕ್ಟ್. ಸೊ ನಿಮಗೆ ಯು ನೋ ದ್ಯಾಟ್ ಬಿಕಾಸ್ ಆಫ್ ದಿಸ್ ಇಸ್ F1 force, this is F2 force. So because of these two, F1 and F2, this object will attain motion along this direction. ಯಾಕೆಂತಂದರೆ F1 ಮತ್ತು F2ದು ರಿಸಲ್ಟೆಂಟ್ ಡೈರೆಕ್ಷನ್ ಇದು. ಓಕೆ, ಸೊ ಈ ಆಬ್ಜೆಕ್ಟ್ ಈ ಡೈರೆಕ್ಷನಲ್ಲಿ ಮೂವ್ ಆಗಲಿಕ್ಕೆ ಶುರುವಾಗ್ತದೆ. ಬಟ್ ದಿಸ್ ಇಸ್ ನಾಟ್ ಅಂಡರ್ ಈಕ್ವಿಲಿಬ್ರಿಯಂ ಸ್ಟೇಟ್. ಯಾಕೆ? ನೆಟ್ ಫೋರ್ಸ್ 0 ಅಲ್ಲ. ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು F1 ಪ್ಲಸ್ F2 ಆ್ಯಂಡ್ ಬಾಡಿ ಆಕ್ಸಲರೇಟ್ ಆಗ್ತಿದೆ, ಈ ಡೈರೆಕ್ಷನಲ್ಲಿ ಆಕ್ಸಲರೇಟ್ ಆಗ್ತಿದೆ. ನಾನು ಹೇಗೆ ಇದನ್ನು ಈಕ್ವಿಲಿಬ್ರಿಯಂ ಸ್ಟೇಟಿಗೆ ತರ್ಬೋದು? ಬೈ ಅಪ್ಲೈಯಿಂಗ್ ಅಪೋಸಿಟ್ ಫೋರ್ಸ್. ಈ ಡೈರೆಕ್ಷನಲ್ಲಿ ಯಾರಾದರೂ ಒಬ್ಬರು ಅದನ್ನು ಪುಲ್ ಮಾಡಿದರೆ, ನೋ ಮ್ಯಾಟರ್ ಹೌ ಮಚ್ ಫೋರ್ಸ್ ಐ ಅಪ್ಲೈ ಅಲಾಂಗ್ ದೀಸ್ ಟು ಡೈರೆಕ್ಷನ್, ದಿಸ್ ಬಾಡಿ ವಿಲ್ ಬಿ ಅಟ್ ರೆಸ್ಟ್. I am applying force along F1 and F2, but somebody else is applying force along F4, so this body will be at rest. When it is at rest, the net force is 0. Net force 0 ಅಂತಂದರೆ body is under equilibrium state ಅಂತ ಹೇಳಿ ಕರೀಬೋದು. So you may get a question that body B or the particle B is acted by F1 and F2. So draw the force or tell me the condition at which the particle B will be at rest. Then you should say that this force will bring the particle B at rest. So this is about the direction of the force. It's not that you should have a force opposite to F1 or opposite to F2. You should have a force opposite to F3, where F3 is sum of F1 and F2. So now particle is at rest. Now you can say that F1 plus F2 plus F4 is equal to 0. Correct? Because F1 plus F2 is F3. F3 and F4 are equal and opposite. Correct? So F3 is equal and opposite to F4, therefore particle B will be at rest. So this is about equilibrium of particle. This is not a complicated topic. So whatever I have explained on a board with the force, so many forces and direction of a forces, this concept is not as complicated as it looks on the board. It is very simple. We all know, we all aware about that. Just understand the concept. It's not necessary to, if you understand the concept, it's not so difficult to go it with the mathematical expression. You should know that if a particle is under equilibrium state, one particle uniform motion alli irbeku, illa antandre particle rest alli irbeku. Yavaga uniform motion alli athwa rest alli irtade, ಟೋಟಲ್ ಫೋರ್ಸ್ 0 ಇರಬೇಕು. ಆ ಫೋರ್ಸ್ ಪಾರ್ಟಿಕಲ್ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂಥ ಟೋಟಲ್ ಫೋರ್ಸ್ 0 ಇರಬೇಕು. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು. ಇಫ್ ಅ ಪಾರ್ಟಿಕಲ್ ಈಸ್ ಹಿಯರ್, ಲೆಟ್ಸ್ ಸೇ ದಿಸ್ ಇಸ್ ಸಿ ಪಾರ್ಟಿಕಲ್ ಮೇಲೆ 2 forces are acting. There are 2 forces acting on this C particle. One is along this direction, another one is along this direction. Okay, this is F1, this is F2. So particle F1 and F2 will tend the motion of particle along this direction, alva? So when can I bring this particle at equilibrium state? When I apply a force along this direction. When I apply F3 force, the particle C will come to rest. Why? Because F1 plus F2 plus F3 is equal to 0. F1 plus F2 will give this resultant force. So resultant force plus F3 is equal to 0, because resultant force and F3 are equal and opposite. So ಇದಕ್ಕೆ ಈಕ್ವಲ್ ಮತ್ತು ಅಪೋಸಿಟ್ ಆಗಿರೋ ಫೋರ್ಸ್ F3ನ ನೀವು ಅಪ್ಲೈ ಮಾಡಿದ್ರೆ ಯು ಕ್ಯಾನ್ ಬ್ರಿಂಗ್ ದ ಪಾರ್ಟಿಕಲ್ C to equilibrium state. This is about equilibrium state of a
particle. So we were discussing about laws of motion in a previous class. So in previous class we have discussed about equilibrium of particle and equilibrium forces and conservation of linear momentum. In today's class we are going to discuss about different types of forces in a nature. We know many types of forces in a nature. We know the four fundamental forces in a nature. What are the four fundamental forces? Gravitational force, weak nuclear force, strong nuclear force, electromagnetic force, correct? So these are the four strongest fundamental forces in a nature. If you take gravitational force, right? So gravitational force is the force between two particles which have mass. It's not always the earth which attracts the particle. It's also this chalk piece. It also the dust particle in the air that also exhibit gravitational force, if you don't know about it. So when I say every particle which has mass, they will exert gravitational force, I mean it. So then you might get a question, then why this chalk paste which I dropped will fall on the ground? Why it is not falling on me if I am exerting force on it? See, this chalk piece will experience gravitational force of me, gravitational force of another chalk piece or any other particle which is there in the surrounding of it, but it will experience gravitational force more in amount, or the amount of gravitational force experienced by this chalk piece due to earth is more, because size of the earth is very huge compared to our size, or mass of the earth is very huge compared to our mass. Therefore the dropped chalk piece or the released chalk piece will drop into the ground, not drop on us. So if there is no earth, so I hold the chalk piece and suddenly somebody replaces the earth, okay, and I drop this chalk piece, this chalk piece will fall on me, correct? It will fall on me because there is no earth to exert any force on this chalk piece, so it will experience my gravitational force, therefore it will fall on me. So just like how it experienced the gravitational force by earth, it will experience the gravitational force by me or any other particle. So that's gravitational force. Gravitational force is not a contact force, because means when I say it is not a contact force, I mean to say that this chalk piece and earth don't need to contact each other or touch each other. So it will experience the gravitational force even when it is away from the earth's surface. Up to a certain limit or up to a certain region or range, it will experience gravitational force. See, now it's not touching the surface of the earth, still it is experiencing. So they are not a contact force. It's not a contact force, but there are few contact force in a nature. I have mentioned about contact force in the beginning of the class. So there are few contact forces in a nature. Contact forces in a nature. So contact force is the force due to the contact of two objects. Means when I hold this object, so I make a contact with this object, and due to that contact there will be a force acting between me and this duster. So that contact force will have two components. You know what is component of a force? Component of a vector. So force is a vector, so vector it has a two component. The vertical component is called normal force. Normal force is a vertical component of contact force, and the horizontal component, right? Horizontal component is called frictional force, or friction is called friction. So what is that? Let me consider a table. This is the table, okay. I place a book on this table. ಒಂದು ಬುಕ್ ನ ಇಡ್ತಾನೆ, ಟೇಬಲ್ ನ ಮೇಲೆ ಒಂದು ಬುಕ್ ಅನ್ನು ಇಡ್ತಾನೆ, ಓಕೆ. ಈ ಬುಕ್ ಅನ್ನು ಇಟ್ಟಾಗ ಈ ಕಾಂಟ್ಯಾಕ್ಟ್ ಇಂದಾಗಿ ಇಲ್ಲೊಂದು ಕಾಂಟ್ಯಾಕ್ಟ್ ದಿ ಮೇಕ್ ಅ ಕಾಂಟ್ಯಾಕ್ಟ್, ಬುಕ್ ಮತ್ತೆ ಟೇಬಲ್ ಇಲ್ಲಿ
ದೇ ಕಾಂಟ್ಯಾಕ್ಟ್ ಈಚ್ ಅದರ್, ಇಷ್ಟೇ ಜಾಗದಲ್ಲಿ ದೇ ಕಾಂಟ್ಯಾಕ್ಟ್ ಈಚ್ ಅದರ್. ಆ ಕಾಂಟ್ಯಾಕ್ಟಿಂದಾಗಿ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತದೆ. ಆ ಫೋರ್ಸ್ ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೇವೆ ಅಂತ ಹೇಳಿದೆ. ಆ ಕಾಂಟ್ಯಾಕ್ಟ್ ಫೋರ್ಸ್ ಹೀಗಿರ್ತದೆ. ದಿಸ್ ವಿಲ್ ಬಿ ಯೋರ್ ಕಾಂಟ್ಯಾಕ್ಟ್ ಫೋರ್ಸ್. ಈ ಕಾಂಟ್ಯಾಕ್ಟ್ ಫೋರ್ಸ್ ಈ ಹಾರಿಜಾಂಟಲ್ ಆಕ್ಸಿಸ್ಸಿಗೆ ಒಂದು ಆ್ಯಂಗಲ್ ಥೀಟಾನ ಫಾರ್ಮ್ ಮಾಡ್ತದೆ ಅಲ್ವಾ. ದರ್ಫೋರ್ ಈ ಕಾಂಟ್ಯಾಕ್ಟ್ ಫೋರ್ಸನ್ನ ನಾನು ಇಫ್ ಐ ಕಾಲ್ ಇಟ್ ಆಸ್ ಎಫ್, ಕಾಂಟ್ಯಾಕ್ಟ್ ಫೋರ್ಸ್ನ ನಾನು ಎಫ್ ಅಂತ ಕರೆದ್ರೆ, ಆ ಕಾಂಟ್ಯಾಕ್ಟ್ ಫೋರ್ಸ್ ವಿಲ್ ಹ್ಯಾವ್ ಅ ಕಾಂಪೊನೆಂಟ್, ಒಂದು ವರ್ಟಿಕಲ್ ಕಾಂಪೊನೆಂಟ್, ಇನ್ನೊಂದು ಹಾರಿಜಾಂಟಲ್ ಕಾಂಪೊನೆಂಟ್. ಈ ವರ್ಟಿಕಲ್ ಕಾಂಪೊನೆಂಟ್ ಇದೆಯಲ್ಲ ಅದನ್ನು ನಾನು ನಾರ್ಮಲ್ ಫೋರ್ಸ್ ಅಂತ ಕರಿತೇನೆ. ಆ್ಯಂಡ್ ಹಾರಿಜಾಂಟಲ್ ಕಾಂಪೊನೆಂಟ್ ಇದೆಯಲ್ಲ ಅದನ್ನು ನಾನು ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳಿ ಕರಿತೇನೆ. ಫ್ರಿಕ್ಷನಲ್ ಫೋರ್ಸ್ ಇಸ್ ಡಿನೋಟೆಡ್ ಆಸ್ ಸ್ಮಾಲ್ ಎಫ್, ನಾರ್ಮಲ್ ಫೋರ್ಸ್ ಇಸ್ ಡಿನೋಟೆಡ್ ಆಸ್ ಕ್ಯಾಪಿಟಲ್ ಎನ್. ನಾರ್ಮಲ್ ಫೋರ್ಸ್ ಯಾವತ್ತೂ ಸಹ ಈ ಕಾಂಟ್ಯಾಕ್ಟ್ ಆಗಿರುವ ಸರ್ಫೇಸಿಗೆ 90 ಡಿಗ್ರಿಯಲ್ಲಿ ಇರ್ತದೆ. ಆ್ಯಂಡ್ ಫ್ರಿಕ್ಷನಲ್ ಫೋರ್ಸ್ ಯಾವತ್ತೂ ಸಹ ಈ ಕಾಂಟ್ಯಾಕ್ಟ್ ಆಗಿರುವ ಸರ್ಫೇಸಿಗೆ ಪ್ಯಾರಲಲ್ ಆಗಿರ್ತದೆ. ಅಥವಾ ಫ್ರಿಕ್ಷನಲ್ ಫೋರ್ಸ್ ಮತ್ತು ಈ ಸರ್ಫೇಸ್ ವಿಚ್ ಮೇಕ್ಸ್ ದ ಕಾಂಟ್ಯಾಕ್ಟ್ ಇದೆಯಲ್ಲ ಅದರ ಆ್ಯಂಗಲ್ 0 ಇರ್ತದೆ. ಪ್ಯಾರಲಲ್ ಅಲ್ವಾ, ಇದು ಫ್ರಿಕ್ಷನಲ್ ಫೋರ್ಸ್ ಇದು ಡಿರೆಕ್ಷನ್, ಇಲ್ಲೇ ಕಾಂಟ್ಯಾಕ್ಟ್ ಆಗಿರುವಂಥದ್ದು. ದಿಸ್ ಈಸ್ ದ ಕಾಂಟ್ಯಾಕ್ಟಿಂಗ್ ಸರ್ಫೇಸ್, ಸೊ ದೇ ಆರ್ ಪ್ಯಾರಲಲ್. ಬಟ್ this is your normal force, so it makes 90 degrees. So contact force is due to the contact of objects. ಆ ಕಾಂಟ್ಯಾಕ್ಟ್ ಫೋರ್ಸಿಗೆ 2 ಕಾಂಪೊನೆಂಟ್ ಇದೆ. ಯಾಕಂತಂದರೆ ಆ ಕಾಂಟ್ಯಾಕ್ಟ್ ಫೋರ್ಸ್ ಒಂದು ಆ್ಯಂಗಲಲ್ಲಿ ಆ್ಯಕ್ಟ್ ಆಗ್ತದೆ. ಕಾಂಟ್ಯಾಕ್ಟ್ ಫೋರ್ಸಿಗೆ 2 ಕಾಂಪೊನೆಂಟ್ ಇರ್ತದೆ, ಒಂದು ನಾರ್ಮಲ್, ಇನ್ನೊಂದು ನಾರ್ಮಲ್ ಫೋರ್ಸ್, ಇನ್ನೊಂದು ಫ್ರಿಕ್ಷನಲ್ ಫೋರ್ಸ್. ನಾರ್ಮಲ್ ಫೋರ್ಸ್ ವರ್ಟಿಕಲ್ ಕಾಂಪೊನೆಂಟ್, ಫ್ರಿಕ್ಷನಲ್ ಫೋರ್ಸ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ದ ಕಾಂಟ್ಯಾಕ್ಟ್ ಫೋರ್ಸ್. ನಾರ್ಮಲ್ ಫೋರ್ಸ್ ಯಾವತ್ತೂ ಸರ್ಫೇಸ್ ವಿಚ್ ಮೇಕ್ಸ್ ದ ಕಾಂಟ್ಯಾಕ್ಟ್ ಇದೆಯಲ್ಲ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರ್ತದೆ, ಆ್ಯಂಡ್ ಫ್ರಿಕ್ಷನಲ್ ಫೋರ್ಸ್ ಪ್ಯಾರಲಲ್ ಆಗಿರ್ತದೆ. ದಿಸ್ ಇಸ್ ಅಬೌಟ್ ದಿ ಕಾಂಟ್ಯಾಕ್ಟ್ ಫೋರ್ಸ್. ಈ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ನಾವು ಈ ಹಾರಿಜಾಂಟಲ್ ಕಾಂಪೊನೆಂಟ್ ಬಗ್ಗೆ ಮಾತಾಡುವಂಥದ್ದು. ಅದನ್ನು ದಟ್ ಈಸ್ ನಥಿಂಗ್ ಬಟ್ ಫ್ರಿಕ್ಷನಲ್ ಫೋರ್ಸ್. ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಫ್ರಿಕ್ಷನ್. ಫ್ರಿಕ್ಷನ್ ಅಂದರೆ ಏನು? ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಫ್ರಿಕ್ಷನ್. ಸೊ ನಾನು ಬಿಗಿನಿಂಗ್ ಆಫ್ ದ ಕ್ಲಾಸಲ್ಲೇ ಮೆನ್ಷನ್ ಮಾಡಿದ್ದಾನೆ ಸ್ವಲ್ಪ ಫ್ರಿಕ್ಷನ್ ಬಗ್ಗೆ. ಫ್ರಿಕ್ಷನ್, ಆಸ್ ಐ ಹ್ಯಾವ್ ಮೆನ್ಷನ್, ಇಟ್ ಈಸ್ ಅಪೋಸಿಂಗ್ ಫೋರ್ಸ್. ಫ್ರಿಕ್ಷನ್ ಇಸ್ ಅ ಅಪೋಸಿಂಗ್ ಫೋರ್ಸ್. ಇಟ್ ಅಪೋಸಸ್ ದ ಮೋಷನ್ ಅಂತ ಯೂಶ್ವಲಿ ಡಿಫೈನ್ ಮಾಡುವಂಥದ್ದು. ಬಟ್ ದ್ಯಾಟ್ ಡೆಫಿನೇಷನ್ ಈಸ್ technically incorrect because friction is not always opposes the motion. Sometimes it is the responsible for, or it is reason for the motion of the object. Adu hege anta nanu I'll give the example. So friction annodu contact force anta ನಾವು ಕರೆಯುವ. It is the horizontal component of a contact force. Friction is a horizontal component of a contact force. Friction alli actually 3 type ಇದೆ. There are 3 types. We'll discuss them one by one. First one is static friction. Static friction. ಅದನ್ನು ನಾವು FS ಅಂತ ಡಿನೋಟ್ ಮಾಡ್ತೇವೆ, ಸ್ಮಾಲ್ ಲೆಟರ್ S. ನ್ಯೂಟನಿಂದ ಮೆಷರ್ ಮಾಡುವಂಥದ್ದು. SI ಯೂನಿಟ್ ಈಸ್ ನ್ಯೂಟನ್. ನ್ಯೂಟನ್ ಈಸ್ ದ SI ಯೂನಿಟ್. ಕ್ಯಾಪಿಟಲ್ N ಮೂಲಕ ಡಿನೋಟ್ ಮಾಡುವಂಥದ್ದು. ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದರೆ ಏನು? ಒಂದು ಟೇಬಲ್ನ ಮೇಲೆ ಒಂದು ಬುಕ್ ಇಟ್ಟಿದ್ದೀರಾ. ದರ್ ಇಸ್ ಒನ್ ಬುಕ್ ಆನ್ ದ ಟೇಬಲ್. ಓಕೆ, ದರ್ ಇಸ್ ಒನ್ ಟೇಬಲ್ ಹಿಯರ್. ಓಕೆ, ಆ್ಯಂಡ್ ದರ್ ಇಸ್ ಅ ಸ್ಮಾಲ್ ಬುಕ್ ಆನ್ ದ್ಯಾಟ್ ಟೇಬಲ್. ಓಕೆ, ಇವಾಗ ಈ ಬುಕ್ಕಿನ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂಥ ಫೋರ್ಸಸ್ ಯಾವುದೆಲ್ಲ? ವಾಟ್ ಆರ್ ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದಿಸ್ ಬುಕ್? ಒಂದು, ಈ ಬುಕ್ಕಿನ ಮೇಲೆ ಆ್ಯಕ್ಟ್ ಆಗ್ತಿರುವಂಥ ಫೋರ್ಸ್ ನಮಗೆ ಗೊತ್ತು, ನಾರ್ಮಲ್ ಫೋರ್ಸ್ ಅಲ್ವಾ. ದೆರ್ ಆರ್ ಸೋ ಮೆನಿ ಫೋರ್ಸಸ್. ಈ ನಾರ್ಮಲ್ ಫೋರ್ಸಿಗೆ ಈಕ್ವಲ್ ಮತ್ತು ಅಪೋಸಿಟ್ ಆಗಿ ಯಾವ ಫೋರ್ಸ್ ಇದೆ? ಗ್ರಾವಿಟೇಷನಲ್ ಫೋರ್ಸ್ ಇದೆ. ಕರೆಕ್ಟಾ? ಗ್ರಾವಿಟೇಷನಲ್ ಫೋರ್ಸ್ನ ನೀವು ಹೇಗೆ ಬರಿಬೋದು? ಫೋರ್ಸ್ ಅಂದರೆ ಏನು? ಸೆಕೆಂಡ್ ಲಾ ಪ್ರಕಾರ ಫೋರ್ಸ್ ಅಂದರೆ ಮಾಸ್ ಇಂಟು ಆಕ್ಸಲರೇಷನ್. ಲೆಟ್ಸ್ ಸೇ ಮಾಸ್ ಆಫ್ ದಿಸ್ ಬುಕ್ BM. ಇವಾಗ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗೋದು ಡೌನ್ವರ್ಡ್. What is the acceleration of the body? Downward. Acceleration of the body is G. Correct? So you can you say that mg is the force which is acting downward, because mass times of acceleration is force. So force which is acting downward is mass into G. Can you call it? Yes.
mass into acceleration. G is the acceleration of the body or acting on a particle in a downward motion. So gravitational force is acting downward, so acceleration in a downward direction is g. So mg is the force acting downward. mg is nothing but weight of this book, correct? So weight downward act ಆಗ್ತಾ ಇದೆ, ನಾರ್ಮಲ್ ಫೋರ್ಸ್ ಅಪ್ವರ್ಡ್ ಆಕ್ಟ್ ಆಗ್ತಾ ಇದೆ. ಇದು ಒಂದು ಬುಕ್ಕಿನ ಮೇಲೆ, book which is kept on the table, these are the forces acting, and normal force is equal to and opposite to mg. So n plus mg is equal to 0. Total force acting on this book is 0. If the total force is 0, what is the state of the book? Book is at rest, correct? Book is at rest. ಇವಾಗ ನಾನು ಏನು ಮಾಡ್ತಾನೆ ಅಂತಂದರೆ, ನಾವು ಐ ಸ್ಲೋಲಿ ಪುಷ್ ದ್ಯಾಟ್ ಬುಕ್. ಆ ಬುಕ್ಕನ್ನು ನಾನು ಸ್ಲೋ ಆಗಿ ಪುಷ್ ಮಾಡ್ತಾನೆ. ಪುಷ್ ಮಾಡಬೇಕಂದ್ರೆ ಈ ಡೈರೆಕ್ಷನಿಂದ ಫೋರ್ಸ್ ಅಪ್ಲೈ ಮಾಡಬೇಕು. ಲೆಟ್ಸ್ ಸೇ ಐ ಅಪ್ಲೈ ಎ ಫೋರ್ಸ್ ಎಫ್ ಆನ್ ದಿಸ್ ಬುಕ್. ಓಕೆ, ತುಂಬ ಸ್ಮಾಲ್ ಅಮೌಂಟ್ ಆಫ್ ಫೋರ್ಸ್ ಅಪ್ಲೈ ಮಾಡ್ತಾನೆ. ಆ ಬುಕ್ ಆಲ್ರೆಡಿ ಟೇಬಲಲ್ಲಿತ್ತು. ಟೇಬಲಲ್ಲಿ ರೆಸ್ಟಲ್ಲಿದ್ದಾಗ ಯಾವುದೆಲ್ಲ ಫೋರ್ಸ್ ಆ್ಯಕ್ಟ್ ಆಗ್ತಾ ಇತ್ತು? ನಾರ್ಮಲ್ ಫೋರ್ಸ್, ಇನ್ನೊಂದು ವೆಯ್ಟ್. ಅದು ನಾನು ಫೋರ್ಸ್ ಅಪ್ಲೈ ಮಾಡಿದಾಗಲೂ ಆ ನಾರ್ಮಲ್ ಫೋರ್ಸ್ ಆ್ಯಕ್ಟ್ ಆಗ್ತದೆ, ಬಿಕಾಸ್ ನಾರ್ಮಲ್ ಫೋರ್ಸ್ ಇಸ್ ಡ್ಯೂ ಟು ದ ಕಾಂಟ್ಯಾಕ್ಟ್ ಸ್ಟಿಲ್ ಮೇಕಿಂಗ್ ಅಲ್ವಾ. ಬುಕ್ಕನ್ನು ನಾನು ಪುಷ್ ಮಾಡಿದ್ರು ಆ ಕಾಂಟ್ಯಾಕ್ಟ್ ಇನ್ನೂ ಇದೆ, ಕರೆಕ್ಟ್? ಸೊ ಇದೊಂದು ಟೇಬಲ್ ಮೇಲೆ ಇಂಥ ಒಂದು ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟ್ ನಾನು ಹೀಗೆ ಪ್ಲೇಸ್ ಮಾಡಿದ್ದೇನೆ. ಸೊ ಈ ಆಬ್ಜೆಕ್ಟ್ ಟೇಬಲ್ ಜೊತೆ ಈ ಥರ ಕಾಂಟ್ಯಾಕ್ಟ್ ಮಾಡ್ತಿದೆ. ಫಸ್ಟಿಗೆ ರೆಸ್ಟಲ್ಲಿದೆ ಬುಕ್. ರೆಸ್ಟಲ್ಲಿದೆ ಅಂತಂದರೆ ಈ ಆಬ್ಜೆಕ್ಟ್ನ ಮೇಲೆ ಆಕ್ಟ್ ಆಗ್ತಾ ಇರುವಂತಹ ನೆಟ್ ಫೋರ್ಸ್ 0 ಅಂತ ಅರ್ಥ, ಕರೆಕ್ಟಾ? ನೆಟ್ ಫೋರ್ಸ್ 0. ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್ ಅಂದರೆ ನೆಟ್ ಫೋರ್ಸ್ ಶುಡ್ ಬಿ 0, ಹೌದಾ ಅಲ್ವಾ? ಸೊ ನೆಟ್ ಫೋರ್ಸ್ 0 ಅಂತಂದರೆ ಯಾವುದೆಲ್ಲ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಅಂತ, ಒಂದು ನಾರ್ಮಲ್ ಫೋರ್ಸ್ ಅಪ್ವರ್ಡ್, ಇನ್ನೊಂದು ಇದರ ವೆಯ್ಟ್. ಒಂದು ಆಬ್ಜೆಕ್ಟ್ನ ನೀವು ಟೇಬಲಲ್ಲಿ ಇಟ್ಟರೆ ಈ ಆಬ್ಜೆಕ್ಟ್ ಇದು ವೆಯ್ಟ್ ಆ ಟೇಬಲ್ ಮೇಲೆ ಆ್ಯಕ್ಟ್ ಆಗ್ತಾ ಇರಬೇಕಲ್ವಾ, ಡೌನ್ವರ್ಡ್ ಮೋಷನಲ್ಲಿ. ಸೊ ಬುಕ್ ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್. ನಾನು ಇವಾಗ ಈ ಆಬ್ಜೆಕ್ಟ್ನ ಮೇಲೆ ಸ್ಲೋ ಆಗಿ ಫೋರ್ಸ್ ಅಪ್ಲೈ ಮಾಡ್ತಾನೆ. ಏನಾಯಿತು? ಈ ಆಬ್ಜೆಕ್ಟ್ ಮೂವ್ ಆಗಲಿಕ್ಕೆ ಶುರುವಾಯಿತು, ಅಂದರೆ ಆಕ್ಸಲರೇಟ್ ಆಗಲಿಕ್ಕೆ ಶುರುವಾಯಿತು, ಕರೆಕ್ಟಾ? ಈ ಡಿರೆಕ್ಷನಲ್ಲಿ ಆಕ್ಸಲರೇಟ್ ಆಗಲಿಕ್ಕೆ ಶುರುವಾಯಿತು. ಇವಾಗ ನೆಟ್ ಫೋರ್ಸ್ 0ವಾ? ಇಲ್ಲ. ಈ ಫೋರ್ಸ್ ಮತ್ತು ಈ ಫೋರ್ಸ್ ಕ್ಯಾನ್ಸಲ್ ಆಗ್ತದೆ ಬಿಕಾಸ್ ಆಫ್ ಈಚ್ ಅದರ್. n ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಟು ದ ವೆಯ್ಟ್, ಸೊ ದೇ ಗೆಟ್ ಕ್ಯಾನ್ಸಲ್. ಬಟ್ the remaining force on this book is F. So total force acting on the book is nothing but N minus W, because W is downward, plus F is equal to 0, is equal to the acceleration of this book. Acceleration is m into a. I am sorry, is equal to m into a. ಈ body accelerate ಆಗ್ತಾ ಇದೆ. So they gets cancelled. So net force acting is nothing but F, that is equal to the mass times of acceleration of this book. ಇದು ನ್ಯೂಟನ್ನ ಸೆಕೆಂಡ್ ಲಾ. ಇವಾಗ ಕೆಲವೊಂದು ಸರಿ ನಾನು ಹೀಗೆ ಬುಕ್ಕನ್ನು ಇಟ್ಟಿದ್ದಾನೆ ಟೇಬಲ್ ಮೇಲೆ. ಫಸ್ಟಿಗೆ ರೆಸ್ಟಲ್ಲಿತ್ತು, ಆಮೇಲೆ ನಾನು ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿದೆ. ನಾನು ಅದನ್ನು ಟಚ್ ಮಾಡೋದು ಕೂಡ ಫೋರ್ಸ್ ಅಪ್ಲೈ ಮಾಡೋದು ಅಲ್ವಾ. ಬಟ್ ಈ ಬುಕ್ ಮೂವ್ ಆಯಿತಾ? ದಿಸ್ ಇಸ್ ನಾಟ್ ಮೂವಿಂಗ್. ಲೆಟ್ಸ್ ಅಸ್ಯೂಮ್ ದಿಸ್ ಇಸ್ ಅ ಬುಕ್, ಓಕೆ? This is not moving. Why it is not moving? ನಾನು ಅಪ್ಲೈ ಮಾಡಿದ ಫೋರ್ಸಿಗೆ ಈ ಆಬ್ಜೆಕ್ಟ್ ಮೂವ್ ಆಗಬೇಕಿತ್ತು. ಇಟ್ಸ್ ನಾಟ್ ಮೂವಿಂಗ್. ದಟ್ ಮೀನ್ಸ್ ದರ್ ಇಸ್ ಸಮಥಿಂಗ್ ಅಪೋಸಿಂಗ್ ದಿಸ್ ಫೋರ್ಸ್ ಫ್ರಮ್ ದಿಸ್ ಡಿರೆಕ್ಷನ್. ನಾನು ಇನ್ನೂ ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡ್ತಾನೆ, ಅಪ್ಲೈ ದ ಫೋರ್ಸ್, ಬಟ್ ಸ್ಟಿಲ್ ದಿಸ್ ಇಸ್ ನಾಟ್ ಮೂವಿಂಗ್, ಬಿಕಾಸ್ ನಾನು ಇಲ್ಲಿ ಅಪ್ಲೈ ಮಾಡಿದ ಫೋರ್ಸಿಗೆ ಈ ಕಡೆಯಿಂದ ಒಂದು ಆಬ್ಜೆಕ್ಷನ್ ಬರ್ತಾ ಇದೆ. ಆ ಆಬ್ಜೆಕ್ಷನ್ನೇ ನಿಮ್ಮ ಸ್ಟ್ಯಾಟಿಕ್ ಫ್ರಿಕ್ಷನ್. ಆಬ್ಜೆಕ್ಷನ್ನೇ ನಿಮ್ಮ ಸ್ಟ್ಯಾಟಿಕ್ ಫ್ರಿಕ್ಷನ್. ಸೊ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡ್ತೇನೆ, ಆವಾಗಲೂ ಮೂವ್ ಆಗ್ತಿಲ್ಲ, ಅಂದರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಆ್ಯಕ್ಟ್ ಆಗ್ತಾ ಇದೆ ಅಂತ. ಇನ್ನೂ ಜಾಸ್ತಿ ಅಪ್ಲೈ ಮಾಡಿದಾಗ ಸ್ಲೋ ಆಗಿದು ಮೂವ್ ಆಗಲಿಕ್ಕೆ ಶುರುವಾಯಿತು, ಕರೆಕ್ಟಾ? ಅಂದರೆ ಒಂದು ಪರ್ಟಿಕ್ಯುಲರ್ ಲಿಮಿಟ್ವರೆಗೆ ಈ ಆಬ್ಜೆಕ್ಟ್ ಮೂವ್ ಆಗುವುದಿಲ್ಲ. ಫೋರ್ಸ್ ಅಪ್ಲೈ, ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದರೆ ಸಹ ಆಬ್ಜೆಕ್ಟ್ ಮೂವ್ ಆಗೋದಿಲ್ಲ. ಒಂದು ಪರ್ಟಿಕ್ಯುಲರ್ ಲಿಮಿಟ್ಗಿಂತ ಜಾಸ್ತಿ ನೀವು ಫೋರ್ಸ್ ಅಪ್ಲೈ ಮಾಡಿದರೆ ಆಬ್ಜೆಕ್ಟ್ ವಿಲ್ ಸ್ಟಾರ್ಟ್ ಟು ಮೂವ್.
ನಿಮ್ಮ ಮನೆಯ ಟೇಬಲ್ ಕೂಡ ಅಷ್ಟೇ, ಜಸ್ಟ್ ಸ್ವಲ್ಪ ಹೋಗಿ ಪುಷ್ ಮಾಡಿದರೆ ಟೇಬಲ್ ವೋಂಟ್ ಮೂವ್. ವೆನ್ ಯು ಅಪ್ಲೈ more amount of force, it will slightly start to slide. 4 ಜನ ಒಟ್ಟಿಗೆ ಬಂದು ಫೋರ್ಸ್ ಅಪ್ಲೈ ಮಾಡಿದರೆ ನಿಧಾನಕ್ಕೆ ಮೂವ್ ಆಗಲಿಕ್ಕೆ ಶುರುವಾಗ್ತದೆ. ಯಾಕೆ ಫಸ್ಟಿಗೆ ನೀವು ಮಾತ್ರ ಫೋರ್ಸ್ ಅಪ್ಲೈ ಮಾಡಿದಾಗ ಮೂವ್ ಆಗಲಿಲ್ಲ? ಬಿಕಾಸ್ ಒಂದು ಅಪೋಸಿಟ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ನೀವು ಅಪ್ಲೈ ಮಾಡಿರೋ ಫೋರ್ಸಿಗೆ ಒಂದು ಅಪೋಸಿಟ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ದ್ಯಾಟ್ ಅಪೋಸಿಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಹಾಗಂತಂದರೆ ಸ್ಟ್ಯಾಟಿಕ್ ಅಂದರೆ ರೆಸ್ಟ್ ಅಂತ ಅರ್ಥ, ಸ್ಟ್ಯಾಟಿಕ್ ಸ್ಟೇಟ್ ಆಫ್ ರೆಸ್ಟ್ ಅಂತ ಅರ್ಥ. ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಯಾಕೆ ಕರೆಯೋದು? ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ಎಲ್ಲಿವರೆಗೆ ಬಾಡಿಯ ಮೇಲೆ ಆ್ಯಕ್ಟ್ ಆಗ್ತದೋ ಅಲ್ಲಿವರೆಗೆ ಬಾಡಿ ರೆಸ್ಟಲ್ಲಿರ್ತದೆ. ನೀವು ಪುಷ್ ಮಾಡಿದಾಗ ಟೇಬಲ್ ಮೂವ್ ಆಗಲಿಲ್ಲ, ನೀವು ಇನ್ನೂ ಜೋರಾಗಿ ಪುಷ್ ಮಾಡಿದಾಗಲೂ ಟೇಬಲ್ ಮೂವ್ ಆಗಲಿಲ್ಲ. ಒಂದು 3-4 ಜನ ಬಂದಾಗ ಟೇಬಲ್ ಮೂವ್ ಆಗಲಿಕ್ಕೆ ಶುರುವಾಯಿತು. ವೆನ್ 3 or 4 members pushed the table, it started to move. So up to those large amount of forces applied on that table, the table kept on experiencing static friction. So until when or so as far as static friction was acting on the table did not move. When 4 or 5 members pushed the table stopped experiencing static friction. So static friction will act on a body until the body is at rest, or body will be at rest until static friction act on a body. ಯಾವಾಗ ಸ್ಟ್ಯಾಟಿಕ್ ಫ್ರಿಕ್ಷನ್ ಬಾಡಿ ಮೇಲೆ ಆ್ಯಕ್ಟ್ ಆಗೋದು ಸ್ಟಾಪ್ ಆಗ್ತದ ಆವಾಗ ಬಾಡಿ ಮೂವ್ ಆಗಲಿಕ್ಕೆ ಶುರುವಾಗ್ತದೆ. ಸೊ ಅದಕ್ಕೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಹೆಸರು. ಸ್ಟ್ಯಾಟಿಕ್ ಫ್ರಿಕ್ಷನ್ ಆ್ಯಕ್ಟ್ ಆಯಿತು ಅಂತಂದರೆ ಬಾಡಿ ರೆಸ್ಟಲ್ಲಿ ಇರಬೇಕು ಅಂತ ಅರ್ಥ. ಹಾಗಂತಂದರೆ ನಾನು ಸ್ಟ್ಯಾಟಿಕ್ ಫ್ರಿಕ್ಷನ್ನ ಹೇಗೆ ಡಿಫೈನ್ ಮಾಡ್ಬೋದು? ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ದ ಫ್ರಿಕ್ಷನಲ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಬಾಡಿ which opposes the impending motion of the object. So static friction is the frictional force. It is the frictional force experienced by the body and it opposes the impending motion of the body. What is that impending motion? Impending motion ಅಂದ್ರೆ ಏನು? ಇದೆಲ್ಲ ಅರ್ಥ ಆಯ್ತು ನಮಗೆ. ಫ್ರಿಕ್ಷನಲ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಬಾಡಿ ವಿಚ್ ಅಪೋಸಸ್ ಇಂಪೆಂಡಿಂಗ್ ಮೋಷನ್. ಇಂಪೆಂಡಿಂಗ್ ಮೋಷನ್ ಅಂತಂದರೆ ಏನು ನೋಡಿ. ವೆನ್ ದಿಸ್ ಆಬ್ಜೆಕ್ಟ್ ವಾಸ್ ಆನ್ ದ ಟೇಬಲ್ ಇಟ್ ವಾಸ್ ಅಟ್ ರೆಸ್ಟ್. ನಾನು ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿದಾಗಲೂ ಇದು ರೆಸ್ಟಲ್ಲಿತ್ತು, ಇನ್ನೂ ಫೋರ್ಸ್ ಅಪ್ಲೈ ಮಾಡಿದಾಗಲೂ ರೆಸ್ಟಲ್ಲಿತ್ತು. ವೆನ್ ಐ ಇನ್ಕ್ರೀಸ್ ದ ಫೋರ್ಸ್ ಇಟ್ ಸ್ಲೈಟ್ಲಿ ಸ್ಟಾರ್ಟೆಡ್ ಟು ಮೂವ್. ಸೊ ನಾನು ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಫಸ್ಟ್ ಅಮೌಂಟ್ ಆಫ್ ಫೋರ್ಸಿಗೆ ಈ ಆಬ್ಜೆಕ್ಟಿಗೆ ಫ್ರಿಕ್ಷನಲ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇತ್ತು, ಸ್ಟ್ಯಾಟಿಕ್ ಫ್ರಿಕ್ಷನ್. ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡಿದಾಗಲೂ ಸ್ಟ್ಯಾಟಿಕ್ ಫ್ರಿಕ್ಷನ್ ಆ್ಯಕ್ಟ್ ಆಗ್ತಾ ಇತ್ತು. ವೆನ್ ಐ ಇನ್ಕ್ರೀಸ್ ದ ಫೋರ್ಸ್, ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡ್ ಫ್ರಮ್ ದಿಸ್ ಡಿರೆಕ್ಷನ್, even more that force overcome this frictional force, static frictional force, correct? So imagine there is no static friction at all. ಆ ಫ್ರಿಕ್ಷನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಆವಾಗ ಏನಾಗ್ತದೆ, ಈ ಟೇಬಲ್ ಮೇಲೆ ಇಟ್ಟಿರುವಂತಹ ಆಬ್ಜೆಕ್ಟ್ ನಾನು ಸ್ವಲ್ಪ ಟಚ್ ಮಾಡಿದರೆ ಕೂಡ ಮೂವ್ ಆಗಲಿಕ್ಕೆ ಶುರು ಆಗ್ತದೆ, ಕರೆಕ್ಟಾ? ಸೊ ಟೇಬಲನ್ನು ಕೂಡ ಅಷ್ಟೇ, ನೀವಲ್ಲ ಒಂದು ಸಣ್ಣ ಮಗು ಬಂದು ಜಸ್ಟ್ ಟಚ್ ಮಾಡಿದರೆ ಕೂಡ ದ ಟೇಬಲ್ ಶುಡ್ ಸ್ಟಾರ್ಟ್ ಟು ಮೂವ್. ಫ್ರಿಕ್ಷನ್ನೇ ಇಲ್ಲ ಅಂತಂದರೆ, ಕರೆಕ್ಟಾ? ಯಾಕೆಂತಂದರೆ ಯಾವಾಗ ನೀವು ಫೋರ್ಸ್ ಅಪ್ಲೈ ಮಾಡ್ತೀರಾ ಆವಾಗ ಆಬ್ಜೆಕ್ಟ್ ಮೂವ್ ಆಗಬೇಕು. ನ್ಯೂಟನ್ನಿಂದ ಸೆಕೆಂಡ್ ಲಾ ಆದ ಪ್ರಕಾರ F = ma. ಆಬ್ಜೆಕ್ಟಿಗೆ ಮಾಸ್ ಇದೆಯಾ, ಆಬ್ಜೆಕ್ಟ್ ಶುಡ್ ಆಕ್ಸಲರೇಟ್ ಬಿಕಾಸ್ ಫೋರ್ಸ್ = ಮಾಸ್ ಟೈಮ್ಸ್ ಆಫ್ ಆಕ್ಸಲರೇಷನ್ ಅಂತ ಅರ್ಥ. ಬಟ್ ಇಲ್ಲಿ ಯಾಕೆ ಮೂವ್ ಆಗೋದಿಲ್ಲ? ನಾನು ಇದನ್ನು ಟೇಬಲ್ನ ಪುಷ್ ಮಾಡಿದ ಕೂಡಲೇ ಯಾಕೆ ಟೇಬಲ್ ಪುಷ್ ಆಗೋದಿಲ್ಲ? ವೈ ದ ಟೇಬಲ್ ಇಸ್ ನಾಟ್ ಮೂವಿಂಗ್ ಅಟ್ ಆಲ್? Why the table needs more amount of force to make it move? Because some opposing forces opposes its motion, and that opposing force is impending motion.
in case that opposing force is frictional force. So in case that frictional force doesn't exist, for every small amount of force the object would have started or it would move, right? So that motion, correct? So just touch ಮಾಡಿದಾಗ ಕೂಡ ಈ object would move. Frictional force ಇರಲಿಲ್ಲ ಅಂತಾಗಿದ್ರೆ practically it is not possible, assuming ಇದು ಇಲ್ವೇ ಇಲ್ಲ, the concept of frictional force is not at all existing in the nature ಅಂತಂದ್ರೆ just by touching this I can make this move. So that moving is there, right? For the small touch the object is moving, right? That is called impending motion. Impending motion is the motion which do exist but which will never takes place. Table ನೀವು just small push ಮಾಡಿದ ಕೂಡಲೇ table would move when there is no static friction, but it is not moving. Practically it is not moving. So that motion of the table for the small touch ಇದೆಯಲ್ಲ, that assumption of motion of the table, that is impending motion. ಆ ಮೋಷನ್ನ ಅಪೋಸ್ ಮಾಡುವಂತಹ ಫೋರ್ಸ್ನ ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಹೇಳಿ ಕರಿತೇವೆ. ಸ್ಟ್ಯಾಟಿಕ್ ಫ್ರಿಕ್ಷನ್ is the frictional force experienced by the body which opposes the impending motion of the body. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಒಂದು ಬಾಲನ್ನು ನೀವು ಥ್ರೆಡ್ಗೆ ಟೈ ಮಾಡಿ rotate the ball, just rotate the ball, what happens? So it will start to rotate, ಕರೆಕ್ಟಾ? ಒಂದು ಥ್ರೆಡ್ಗೆ ಬಾಲನ್ನು ಟೈ ಮಾಡಿ rotate ಮಾಡಿ, ಕರೆಕ್ಟಾ? So here you are standing, just rotate that, okay? It will start to rotate. ನೀವು ಥ್ರೆಡ್ನ ಬ್ರೇಕ್ ಮಾಡಿ ರೊಟೇಟ್ ಆಗ್ತಾ ಇರ್ಬೇಕಾದ್ರೆ ಏನಾಗ್ತದೆ, ಬಾಲ್ ಈ ಡೈರೆಕ್ಷನಲ್ಲಿ ಮೂವ್ ಆಗಲಿಕ್ಕೆ ಶುರುವಾಗ್ತದೆ. ಯಾಕೆ ಅಂತ ನಿಮಗೆ ಗೊತ್ತು, ಸೆಂಟ್ರಿಪಿಟಲ್ ಫೋರ್ಸ್ ಅಂತ, ಸೆಂಟ್ರಿಫ್ಯೂಗಲ್ ರಿಯಾಕ್ಷನ್, ಕರೆಕ್ಟಾ? ಸೊ ಈ ಮೋಷನ್ ಇದೆಯಲ್ಲ, ಹೀಗೆ ಮೂವ್ ಆಗುವಂಥ ಟ್ಯಾಂಜೆನ್ಷಿಯಲ್ ಮೋಷನ್ ಆ ಬಾಲಲ್ಲಿ ಎಕ್ಸಿಸ್ಟ್ ಇದೆ, ಬಟ್ ಆದರೂ ಅದು ಟೈ ಆಗಿರುವಾಗ ಯಾಕೆ ಶೋ ಮಾಡೋದಿಲ್ಲ? ವೈ ಇಟ್ ಇಸ್ ನಾಟ್ ಶೋಯಿಂಗ್? ಬಿಕಾಸ್ ಒಂದು ಫ್ರಿಕ್ಷನಲ್ ಫೋರ್ಸ್ ಅದನ್ನು ಸ್ಟಾಪ್ ಮಾಡ್ತಾ ಇದೆ. ಅದು ಯಾವುದು ಅಂತಂದರೆ ಸೆಂಟ್ರಿಫಿಗಲ್ ಫೋರ್ಸ್, ಹಿಯರ್ ಸೆಂಟ್ರಿಪಿಟಲ್ ಫೋರ್ಸ್. ಸೊ ಆ ಮೋಷನ್ ಡೂ ಎಕ್ಸಿಸ್ಟ್ ಇನ್ ದ ಬಾಡಿ ಬಟ್ ವಿಚ್ ವಿಲ್ ನೆವರ್ ಟೇಕ್ಸ್ ಪ್ಲೇಸ್. ಯಾವಾಗ ಅದು ಟೇಕ್ಸ್ ಪ್ಲೇಸ್ ಆಗೋದು? ಯಾವಾಗ ನೀವು ಇಲ್ಲಿದ್ರನ್ನ ಬ್ರೇಕ್ ಮಾಡ್ತೀರಾ, ಯಾವಾಗ ನೀವು ಫ್ರಿಕ್ಷನಲ್ ಫೋರ್ಸ್ನ ರಿಮೂವ್ ಮಾಡ್ತೀರಾ, ಯಾವಾಗ ನೀವು ಸೆಂಟ್ರಿಪಿಟಲ್ ಫೋರ್ಸ್ನ ರಿಮೂವ್ ಮಾಡ್ತೀರಾ, ಆವಾಗ ದಿಸ್ ಆಬ್ಜೆಕ್ಟ್ ವಿಲ್ ಸ್ಟಾರ್ಟ್ ಟು ಮೂವ್ ಇನ್ ಅ ಟ್ಯಾಂಜೆನ್ಷಿಯಲ್ ಡಿರೆಕ್ಷನ್. ಸೊ ಸಿಮಿಲರ್ಲಿ ಎವ್ರಿ ಬಾಡಿ ವಿಲ್ ಪೊಸೆಸ್ ದ static friction and it will have an impending motion within itself. Until and unless static friction is acting, it won't show that. So static friction will act on a body as far as you will apply on a body. So you may ask me, here the book was at rest, whether the static friction was asking, because I spoke only about normal force and the weight. ಇಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಆ್ಯಕ್ಟ್ ಆಗ್ತಾ ಇರಲಿಲ್ಲ, ಬಿಕಾಸ್ ನಾನು ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ನೇ ಅಪ್ಲೈ ಮಾಡಲಿಲ್ಲ, ಜಸ್ಟ್ ಬುಕ್ಕನ್ನು ಟೇಬಲಲ್ಲಿ ಇಟ್ಟದ್ದಷ್ಟೇ. ಸೊ ಇವಾಗ ರೆಸ್ಟಲ್ಲಿದ್ದಾಗ ಈ ಬುಕ್ಕಿನ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂಥ ಫೋರ್ಸ್ ನಾರ್ಮಲ್ ಫೋರ್ಸ್ ಮತ್ತು ವೆಯ್ಟ್ ಮಾತ್ರ. ನಾನು ಯಾವಾಗ ಇಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ತೇನೋ, ವೆನ್ ಐ ಅಪ್ಲೈ ದ ಎಕ್ಸ್ಟರ್ನಲ್ ಫೋರ್ಸ್ ಆನ್ ದಿಸ್ ಆಬ್ಜೆಕ್ಟ್, ಆವಾಗ ಸ್ಟ್ಯಾಟಿಕ್ ಫ್ರಿಕ್ಷನ್ ಆ್ಯಕ್ಟ್ ಆಗಲಿಕ್ಕೆ ಶುರುವಾಗ್ತದೆ. ದ್ಯಾಟ್ ಮಿನಿಟ್ ಸ್ಟ್ಯಾಟಿಕ್ ಫ್ರಿಕ್ಷನ್ ವಿಲ್ ಸ್ಟಾರ್ಟ್ ಟು ಆ್ಯಕ್ಟ್. ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ವಿಲ್ act on a body only when I apply external force on a body. ಅದನ್ನು ಅಪೋಸ್ ಮಾಡಲಿಕ್ಕೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಆ್ಯಕ್ಟ್ ಆಗುವಂಥದ್ದು. ಟೇಬಲ್ ಇಟ್ಟಿದ್ದಾಗ, when the table is at rest, there is no static friction. When I go and push the table, static friction will start to act on a table. So that's how static friction is. So maximum static friction is denoted as Fs max. What is this Fs max? As I told you earlier, when the book is on the table, for the small force book doesn't move. So as I keep increasing the force, the frictional force acting on this book also increases. For a particular value or for a particular limit of applied force, this frictional force will applied force will overcome this frictional force and this book will start to slide on the table. So that maximum frictional force is called as Fs max, and that is always proportional to the normal force acting on the object. This normal force acting on the object. When I remove the proportionality symbol, I can say that Fs max is equal to some constant that is written as mu s, which is called as coefficient of static friction.
Mu s is nothing but coefficient of static friction. Static friction. So yeah, I have removed proportionality symbol, so I introduced a constant. So equal to mu s into n. So this is the expression for the maximum static friction. Static friction is acted on a body when you apply the external force on a body, and as you increase the external force, static friction also keep increases, and when it reaches maximum value, that is Fs max, so this applied force overcomes that maximum value and body will start to slide. So that maximum value Fs max is directly proportional to the normal force. It is independent of this area coverage. The contact made, right, the amount of area it covers, right, that it is independent of it. Fs max is independent of it. So law of static friction is denoted by Fs, and this static friction is always less than this Fs max, right? This is the maximum value of static friction. So Fs is always less than or equal to Fs max. So therefore you can say that Fs is less than or equal to mu s into n. This is also called law of static friction. This is not actually law because it is not everywhere valid. So yeah, it is valid with some conditions. It is called as law of static friction. So as I told you earlier, static friction not always opposes the motion. It always, sometimes it is responsible for the motion of the object. For example, if you are traveling on a train, okay, you have a luggage and you keep on the surface of the or floor of the train, correct? If there is no static friction, then that luggage wouldn't have carried with the train. When the train is moving, that luggage will also move along with the train, right? ಟ್ರೈನಿನ ಒಳಗಡೆ ಇಟ್ಟಿರುವಂತಹ ಲಗೇಜ್ ಟ್ರೈನಿನ ಜೊತೆಗೆ ಮೂವ್ ಆಗ್ತದೆ. ಯಾಕೆ? ಬಿಕಾಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಇಲ್ಲ ಅಂತಾಗಿದ್ರೆ ಬಿಕಾಸ್ ಆಫ್ ಇನರ್ಷಿಯಾ ನೀವು ಆಬ್ಜೆಕ್ಟ್ನ ಅಲ್ಲಿ when you place the object on the surface of the train, because of the inertia the object would have laid back and train would have moved forward. So because static friction do exist, along with the train luggage will also move as well yourself. When you are standing on the train, because of static friction you also move along with the train. The vehicles can carry you because of static friction, or else you would have laid back, or you cannot move with the vehicle because of inertia. Inertia makes or opposes the change, so it will not let you be under motion from being at rest. So static friction is responsible for the motion of the object as well. It opposes the motion of impending motion of the object. It opposes impending motion, but it is responsible for the motion of the object or relative motion of the object. So we will discuss about the other two type of frictional forces in the next class. Thank you for watching. Don't forget to like our video and subscribe our YouTube channel for all the updates.